ದರ್ಶನ್ ಡೆವಿಲ್ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ದಿ ಡೆವಿಲ್ ಕಾಂತಾರ ಚಾಪ್ಟರ್ 1 ನಂತರ ಮೊದಲ ದಿನ ಅತಿ ಹೆಚ್ಚು ಗಳಿಕೆಯನ್ನ ಕಂಡಂತಹ ಸಿನಿಮಾ ಆಗಿ ಹೊರಹೊಮ್ಮಿದೆ. ಒಂದೇ ಸಿನಿಮಾದಲ್ಲಿ ಇಬ್ಬಿಬ್ಬರು ಚಾಲೆಂಜಿಂಗ್ ಸ್ಟಾರ್ಗಳನ್ನ ಕಂಡು ಫ್ಯಾನ್ಸ್ ಬೆರಗಾಗಿದ್ದಾರೆ. ದಿ ಡೆವಿಲ್ ಮೊದಲ ದಿನವೇ 14 ರಿಂದ 15 ಕೋಟಿಯನ್ನ ಗಳಿಸಿದೆ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆ ಇದು ಮೊದಲ ದಿನವೇ 20 ಕೋಟಿ ಹತ್ತತ್ರ ರೀಚ್ ಆಗಿದೆ ಎನ್ನುವ ಸುದ್ದಿಯೂ ಇದೆ. ಒಂದು ವಾರದ ಒಳಗೆ ಡೆವಿಲ್ 50 ಕೋಟಿ ಕ್ಲಬ್ ಸೇರುತ್ತೆ ಅನ್ನೋ ಸುದ್ದಿಗಳು ಸುಳಿದಾಡ್ತಿವೆ. ಬರೀ ಕರ್ನಾಟಕ ಮಾತ್ರ ಅಲ್ಲ, ಡೆವಿಲ್ಗೆ ಅಕ್ಕಪಕ್ಕದ ರಾಜ್ಯಗಳಲ್ಲೂ ನಿರೀಕ್ಷೆಗೂ ಮೀರಿದ ಓಪನಿಂಗ್ ಸಿಕ್ಕಿದೆ. ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬಿಡುಗಡೆಗೊಂಡಿರುವ ಡೆವಿಲ್ ಬೆಂಗಳೂರಿನಲ್ಲಿ ಮಾತ್ರವೇ 900ಕ್ಕೂ ಹೆಚ್ಚು ಪ್ರದರ್ಶನ ಕಂಡು ಅದ್ಭುತ ಓಪನಿಂಗ್ ದಾಖಲಿಸಿದೆ. ಮೈಸೂರಿನಲ್ಲಿ ಒಂದೇ ದಿನಕ್ಕೆ 100 ಶೋಗಳು ಓಡಿದ್ದು, ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ ಸೇರಿದಂತೆ 4 ಜಿಲ್ಲೆಗಳಲ್ಲಿ 80%ಕ್ಕೂ ಹೆಚ್ಚು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ ಎನ್ನಲಾಗ್ತಿದೆ. ದರ್ಶನ್ ಸಿನಿಮಾ ಬೆಂಗಳೂರಿನಲ್ಲಿ ಹೌಸ್ಫುಲ್ ಆಗೋದು ಹೊಸದೇನಲ್ಲ ಬಿಡಿ. ಆದರೆ ಈ ಬಾರಿ ವಿಶೇಷ ಅಂದರೆ ಮುಂಬೈ, ದೆಹಲಿ, PVR, ಐನಾಕ್ಸ್ಗಳಲ್ಲೂ ಕನ್ನಡದ ಡೆವಿಲ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ. ಹೈದರಾಬಾದ್, ಟಾಲಿವುಡ್ ಕೋಟೆಯಲ್ಲೂ ಕನ್ನಡ ಚಿತ್ರಕ್ಕೆ ಜನರ ರೆಸ್ಪಾನ್ಸ್ ಕಂಡು ಬೇರೆ ಭಾಷೆಯ ಜನರು ಬೆರಗಾಗಿದ್ದಾರೆ. ದರ್ಶನ್ ಅವರಿಗೆ ಬೇರೆ ರಾಜ್ಯಗಳಲ್ಲೂ ಫ್ಯಾನ್ಸ್ ಇದ್ದಾರೆ ಅನ್ನೋದು ಈ ಮೂಲಕ ಸಾಬೀತಾಗಿದೆ. ಇದೆಲ್ಲದರ ಜೊತೆಗೆ ಅಚ್ಚರಿಯ ಸಂಗತಿ ಏನಂದ್ರೆ, ದರ್ಶನ್ ಜೈಲಿನಲ್ಲಿರುವ ಪರಿಸ್ಥಿತಿಯಲ್ಲೇ ಸಿನಿಮಾ ಬಿಡುಗಡೆಯಾಗಿದ್ರೂ ಕೂಡ ಜನಪ್ರಿಯತೆ ಕಡಿಮೆಯಾಗಿಲ್ಲ, ಬದಲಾಗಿ ಹೆಚ್ಚಾಗಿದೆ. 2011ರಲ್ಲಿ ಅವರು ಜೈಲಿನಲ್ಲಿದ್ದಾಗಲೇ ಸಾರಥಿ ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದೀಗ ಮತ್ತೆ ಅದೇ ರೀತಿ ಡೆವಿಲ್ ಬಿಡುಗಡೆಗೊಂಡು ಯಶಸ್ವಿಯಾಗಿರೋದು ಕನ್ನಡ ಚಿತ್ರರಂಗದಲ್ಲೇ ಅಪರೂಪದ ದಾಖಲೆ. ಚಿತ್ರರಂಗದಲ್ಲಿ ಜೈಲಿನಲ್ಲಿರುವಾಗ 2 ಸಿನಿಮಾಗಳು ಬಿಡುಗಡೆಯಾದ ಮೊದಲ ನಟ ಅಂದ್ರೆ ಅದು ದರ್ಶನ್. ಇನ್ನು ಬಾಕ್ಸ್ ಆಫೀಸ್ ಗಳಿಕೆಯ ವಿಚಾರಕ್ಕೆ ಬಂದರೆ, ಸ್ಯಾಟ್ನಿಕ್ ನೀಡಿರುವ ವರದಿ ಪ್ರಕಾರ ಡೆವಿಲ್ ಮೊದಲ ದಿನ ಕರ್ನಾಟಕದಲ್ಲಿ 10 ಕೋಟಿಯ ಆಸುಪಾಸಿನ ಕಲೆಕ್ಷನ್ ಮಾಡಿದೆ. ವಿದೇಶ ಸೇರಿದಂತೆ ಎಲ್ಲ ಪ್ರದೇಶಗಳ ಗಳಿಕೆ ಸೇರಿಸಿದ್ರೆ ಅಂಕಿ ಇನ್ನೂ ಹೆಚ್ಚಾಗಿರೋದು ಖಚಿತ. ಟಿಕೆಟ್ ದರವೇ ಈ ಬಾರಿ ದೊಡ್ಡ ಪಾತ್ರ ವಹಿಸಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನಿಷ್ಠ ₹500, ಸಿಂಗಲ್ ಸ್ಕ್ರೀನ್ಗಳಲ್ಲಿ ₹400 ದರ ನಿಗದಿ ಮಾಡಿದ್ರಿಂದ ಮೊದಲ ದಿನ ಗಟ್ಟಿಯಾದ ಕಲೆಕ್ಷನ್ ಆಗಿದೆ. ಈ ನಡುವೆ ವಿತರಕರ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತು ಏನಂದ್ರೆ, ಡೆವಿಲ್ ಮೊದಲ ದಿನವೇ 14 ರಿಂದ 15 ಕೋಟಿಯವರೆಗೆ ಕಲೆಕ್ಷನ್ ಮಾಡಿರಬಹುದು ಅನ್ನೋದು. ಹೀಗಾದ್ರೆ ದರ್ಶನ್ ನಟನೆಯ ಕಾಟೇರ ಸಿನಿಮಾ ದಾಖಲಿಸಿದ 13 ಕೋಟಿ ಓಪನಿಂಗ್ ಅನ್ನ ಡೆವಿಲ್ ಪಕ್ಕಾ ಮೀರಿ ಹೋಗುತ್ತೆ ಎನ್ನುವ ನಿರೀಕ್ಷೆ ಫ್ಯಾನ್ಸ್ಗಳಲ್ಲಿ ಮೂಡಿದೆ. ಒಂದು ವಾರದಲ್ಲಿ ಡೆವಿಲ್ ಗಳಿಕೆ 50 ಕೋಟಿ ತಲುಪುತ್ತೆ ಅಂತಲೂ ಅಭಿಮಾನಿಗಳು ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ. ಡಬಲ್ ರೋಲ್ಗಳಲ್ಲಿ ಕಮಾಲ್ ಮಾಡಿರೋ ದರ್ಶನ್ ಅಭಿನಯ, ಅಭಿಮಾನಿಗಳು ಮಾಡಿರುವ ಪ್ರಚಾರ, ಹೆಚ್ಚಿನ ಟಿಕೆಟ್ ದರ ಎಲ್ಲವೂ ಸೇರಿ ಡೆವಿಲ್ಗೆ ದೊಡ್ಡ ಮಟ್ಟದ ಓಪನಿಂಗ್ ಬೂಸ್ಟ್ ಕೊಟ್ಟಿವೆ. ಒಟ್ಟಾರೆ ರಾಜ್ಯಾದ್ಯಂತ ದರ್ಶನ್ ಅಭಿಮಾನಿಗಳು ಡೆವಿಲ್ ಜಾತ್ರೆ ಮಾಡ್ತಿದ್ದಾರೆ. ಪ್ರಚಾರದ ಕೊರತೆ ಇದ್ರೂ ಚಿತ್ರವನ್ನ ಭಾರೀ ಯಶಸ್ಸಿನತ್ತ ತೆಗೆದುಕೊಂಡು ಹೋಗ್ತಾ ಇರೋದು ದರ್ಶನ್ ಅಭಿಮಾನಿಗಳೇ ಎಂಬುದು ಸ್ಪಷ್ಟವಾಗಿದೆ. ಒಟ್ಟಾರೆ ನೋಡಿದ್ರೆ ಕಾಂತಾರ ಚಾಪ್ಟರ್ 1 ನಂತರ ಇಷ್ಟು ದೊಡ್ಡ ಓಪನಿಂಗ್ ಕಂಡ ಕನ್ನಡ ಸಿನಿಮಾ ಡೆವಿಲ್ ಮಾತ್ರ. ಈಗ ಚಿತ್ರತಂಡದಿಂದ ಅಧಿಕೃತ ದಿನದ ಕಲೆಕ್ಷನ್ ಬರುವತ್ತ ಫ್ಯಾನ್ಸ್ ಕಾದು ಕೂತಿದ್ದಾರೆ. ದರ್ಶನ್ ಅವರ ಜನಪ್ರಿಯತೆ ಈ ವಾರ ಪೂರ್ತಿ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರ ಮಾಡಲು ಸಿದ್ಧವಾಗಿದೆ ಅನ್ನೋದಂತೂ ಪಕ್ಕಾ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.